ಇದು ಕಳೆದ ಸುಮಾರು 11 ವರ್ಷದಲ್ಲಿ ನಡೆದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಪ್ರಧಾನ ಮಂತ್ರಿ ಸ್ಕಿಲ್ ಯೋಜನೆ ಒಂದು ಪ್ರಾರಂಭ ಮಾಡಿದ್ರು. ಇದು ನಾನು ಹೇಳ್ತಕ್ಕಂಥ ರಿಪೋರ್ಟಲ್ಲಿದೆ, ಕ್ಯಾಗ್ ರಿಪೋರ್ಟ್ ಇದೆ. ಪ್ರಧಾನ ಮಂತ್ರಿ ಸ್ಕಿಲ್ ಯೋಜನೆ ಏನು ಪ್ರಾರಂಭ ಮಾಡಿದ್ರು 2015ರಿಂದ 2025 ಇಸ್ವಿವರೆಗೆ ಮಾಡಿದ್ದಾರೆ. 10 ವರ್ಷದ ಅವಧಿಯಲ್ಲಿ ಲೇಔಟ್ ಪ್ಲಾನ್ ಇರತಕ್ಕಂಥದ್ದು 14,500 ಕೋಟಿ ಖರ್ಚು ಮಾಡಬೇಕಂತಿತ್ತು. 14,500 ಕೋಟಿ ಖರ್ಚಿನಲ್ಲಿ ಇವತ್ತು ಅವರಿರ್ತಕ್ಕಂಥ ಕ್ಯಾಗ್ ರಿಪೋರ್ಟ್ನಲ್ಲಿ ನಾನು ಓದಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 10,000 ಕೋಟಿವರೆಗೆ ಖರ್ಚು ಮಾಡಿದ್ದಾರೆ. ಟಾರ್ಗೆಟ್ ಸುಮಾರು 1,30,00,000 ಯುವಕರಿಗೆ ಓದಿ ಕಲಿಸ್ಬೇಕು, ಸ್ಕಿಲ್ ಮಾಡಿಸ್ಬೇಕು, ಕೆಲಸ ಕೊಡಬೇಕೆಂಬ ಉದ್ದೇಶ. ಟಾರ್ಗೆಟ್ ಅವ್ರು ಅಚೀವ್ ಮಾಡಿರ್ತಕ್ಕಂಥದ್ದು 1.1 crore ಅಂತ ಹೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಏನಂತಂದರೆ 95% ಅಷ್ಟು ನೋಡಿ ಹೆಂಗಿದೆ, 95% ಫೇಕ್ ಅಕೌಂಟ್ಗಳಿದ್ದಾವೆ. ಸುಮಾರು 12,122 ನಂಬರು, ಸುಮಾರು 52,000 ಮಕ್ಕಳಿಗೆ ಅಕೌಂಟ್, ಒಂದೇ ಅಕೌಂಟ್ ನಂಬರು 12,122 ಅಕೌಂಟ್ ನಂಬರ್ಗಳು 52,000 ಚಿಲ್ಲರ ಮಕ್ಕಳುಗಳಿಗೆ ಸೇಮ್ ಅಕೌಂಟ್ ಡೂಪ್ಲಿಕೇಟಾಗಿ ಕೊಟ್ಟಿರ್ತಕ್ಕಂಥದ್ದು. ಫೇಕ್ ಇಮೇಲ್ ಐ ಡಿ ಇದೆ, ಯಾವುದೇ ರೀತಿಯಾದಂಥ ಮೊಬೈಲ್ ನಂಬರ್ ಇಲ್ಲ, ಇಮೇಲ್ ಐ ಡಿ ಇಲ್ಲ. ಇದು ನಾವು ಹೇಳಿರ್ತಕ್ಕಂಥಲ್ಲ, ಕೇಂದ್ರ ಸರ್ಕಾರದ ಅದೇ ಇರ್ತಕ್ಕಂಥ CAG ರಿಪೋರ್ಟು, ಅವ್ರದ್ದೇ ಒಂದು ಹಂಗಾಗಿರ್ತಕ್ಕಂಥ ರಿಪೋರ್ಟು. ಸುಮಾರು 8 ಸ್ಟೇಟ್ಗಳಲ್ಲಿ, ಅಸ್ಸಾಂನಲ್ಲಿ, ಮಧ್ಯಪ್ರದೇಶನಲ್ಲಿ, ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಈ ಥರ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ರಿಪೋರ್ಟಿನ ವರದಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಇಲ್ಲಿ ಅವರು ಮಾತಾಡೋಕ್ಕೆ ಹೋಗೋದಿಲ್ಲ. ಇನ್ನೊಂದು ಭಾಳ ಚೆನ್ನಾಗಿದೆ, ಮೊನ್ನೆ ದುರೇಂದರ್ ಪಿಕ್ಚರ್ ತಾವು ನೋಡಿದ್ದಾರೆ ದುರೇಂದರ್ ಪಿಕ್ಚರ್. ಆದಿತ್ಯ ಧಾರ್ ಅಂತೇಳಿ ಅವರು ಭಾಳ ದುರೇಂದರ್ 1, ದುರೇಂದರ್ 2 ಮಾಡಿದ್ದಾರೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಆದಿತ್ಯ ಧಾರ್, ವೈ ಶುಡ್ ನಾಟ್ ಯು ಮೇಕ್ ಅ ಮೂವಿ ಆನ್ ವ್ಯಾಪಮ್ ಕೇಸ್. ಭಾಳ ಕ್ಲಾಸಿಕಲ್ ಕೇಸ್ ಇದೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಇವ್ರ ಕರ್ಮಕಾಂಡಗಳೇ. ವ್ಯಾಪಮ್ ಕೇಸ್ನಲ್ಲಿ ಕೂಡ ಏನು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಇದು ಲೀಕ್ ಆಗ್ತಾ ಹೋಯ್ತು 2008ರಿಂದ ಸುಮಾರು. ಇದು ಭಾಳ ನೀವು ಕೂಡ ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ. ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು SIT CBI ವರದಿಯಲ್ಲಿ ಬಂದಿರತಕ್ಕಂಥದ್ದು 27 ಜನ ಮರ್ಡರ್ ಆಗ್ತಾರೆ. ಬಟ್ ಓವರಾಲ್ ಮರ್ಡರ್ ಆಗಿರೋದು 44 ಜನ. ಯಾರು A1, A2, A3 ಇರ್ತಾರೆ. ಇದು ಭಾಳ ಕ್ಲಾಸಿಕಲ್ ಕೇಸ್. BJPಯವರ ಕರ್ಮಕಾಂಡದ ಪರಮಾವಧಿ ಒಂದು ಪಿಕ್ಚರ್ ಮಾಡ್ಬೋದು. ಏನು ನೀವು ಕೇರಳ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ತೀರಿ, ದುರೇಂದರ್ 1, ದುರೇಂದರ್ 2 ಬಗ್ಗೆ ಮಾತಾಡ್ತೀರಿ. ಆದಿತ್ಯ ಧಾರ್, ಪ್ಲೀಸ್ ಐ ರಿಕ್ವೆಸ್ಟ್ ಯು, ವೈ ಶುಡ್ ನಾಟ್ ಯು ಮೇಕ್ ಅ ಫಿಲಿಮ್ ಆನ್ ಅ ವ್ಯಾಪಮ್ ಕೇಸ್. ವ್ಯಾಪಮ್ ಕೇಸ್ನಲ್ಲಿ ಇದು ಒಂಥರ ಹಿಸ್ಟಾರಿಕಲ್. ಇದು ಯಾರು ವಿಸಿಲ್ ಬ್ಲೋರ್ ಇದ್ದಾರೆ, ಯಾರು ಇದರಲ್ಲಿ A1, A2, A3 ಇದ್ದರು, ಅವ್ರು ಇವತ್ತು ಮರ್ಡರ್ ಆಗೋಗ್ಬಿಟ್ಟಿದ್ದಾರೆ. 44 ಪೀಪಲ್ ಅಕಾರ್ಡಿಂಗ್ ಟು ಮೀ, ಐ ಕುಡ್ ಬಿ ಅಲ್ಲಿ ಸ್ವಲ್ಪ ಮಾಹಿತಿಯಲ್ಲಿ ರಿಸೋರ್ಸ್ನಲ್ಲಿ ತೊಗೊಂಡಿರ್ಬೋದು. 27 ಆನ್ ರೆಕಾರ್ಡ್ ಡೆಡ್ ಇದ್ದಾರೆ. ಅದು SIT CBI ವರದಿಯಲ್ಲಿದೆ. ಓವರಾಲ್ 44 ಪೀಪಲ್ ಹ್ಯಾವ್ ಬಿನ್ ಕಿಲ್ಡ್. ಈ ಮಾಫಿಯಾ ಇದು ಎಕ್ಸ್ಪೋಸ್ ಆಗೋದನ್ನ ಮುಚ್ಚಲಿಕ್ಕೆ ಇವತ್ತು ಶಿವರಾಜ್ ಚೌಹಾಣ್ ಅವರು ಮುಖ್ಯಮಂತ್ರಿ ಇದ್ದರು. ಇವತ್ತು ಅಲ್ಲೋಗಿ ಕೇಂದ್ರದಲ್ಲಿ ಮಂತ್ರಿ ಆಗಿ ಇವತ್ತು ಭಾಳ ದೊಡ್ಡ ಪ್ರಮಾಣವಾಗಿ ಭಾಷಣ ಮಾಡ್ತಿದ್ದಾರೆ. ಯಾರು ಇದ್ರ ಬಗ್ಗೆ ಉತ್ತರ ಯಾರು ಕೊಡಬೇಕು? ಸೊ ಓವರಾಲ್ 89 ಲೀಕ್ಸ್, 6.5 crore ಸ್ಟೂಡೆಂಟ್ಸ್ಗೆ ಅನಾನುಕೂಲ ಮಾಡಿರ್ತಕ್ಕಂಥ BJP ಸರ್ಕಾರ ಇವತ್ತು ಯುವಕರ ಬಗ್ಗೆ ಮಾತನಾಡಲಿಕ್ಕೆ ಏನು ಅವರಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಸೊ ಐ ರಿಕ್ವೆಸ್ಟ್, ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಲಕ್ಷಾಂತರ ಯುವಕರಿದ್ದಾರೆ. ಕಮ್ ಔಟ್, ಇಟ್ಸ್ ಯುವರ್ ಟೈಮ್, ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಗೋಯಿಂಗ್ ಟು ಬಿಲ್ಡ್ ದ ನೇಷನ್. ಇದೇನು ದೇಶ BJPದಲ್ಲ, ಕಾಂಗ್ರೆಸ್ ಅಲ್ಲ. ಎವ್ರಿ ಯಂಗ್ಸ್ಟರ್ ಇನ್ ಕರ್ನಾಟಕ, ಪರ್ಹ್ಯಾಪ್ಸ್ ಇನ್ ಇಂಡಿಯಾ, ಇಂಥ ಇಶ್ಯೂಗಳು ಬಂದಾಗ ಕಮ್ ವಾಟ್ ಮೇಟ್ ಮೇಟ್ ನಮ್ಮ ಗೌರ್ಮೆಂಟ್ ಇರ್ಬೋದು, ಯಾವುದೇ ಸರ್ಕಾರಗಳು ಇರ್ಬೋದು, ಇದನ್ನು ಬಂದು ಖಂಡಿಸಿ ಪ್ರತಿಭಟನೆ ಮಾಡಿ, ಭಾಳ ಶಾಂತಿದೆ ಅಂತ ಪ್ರತಿಭಟನೆ ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಈ ಯಂಗ್ ಜನ್ರೇಷನು ಜನ್ಜಿ ಅಂತ ಏನು ಕರಿತೀವಿ, ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಈ ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥ ಆಗುಗಳ ಬಗ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಬೇಕು. ಅದಕ್ಕೆ ಮಾಧ್ಯಮ ನೀವು ಯಂಗ್ಸ್ಟರ್ಸಿಗೆ ಇದನ್ನು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.